ಪಡಿತರ ಚೀಟಿ ತಿದ್ದುಪಡಿ ಅಂದ್ರೆ ರೇಷನ್ ಕಾರ್ಡ್ ಕರೆಕ್ಷನ್ ಯಾವ ದಿನ ಇರುತ್ತೆ, ಯಾವ ಜಿಲ್ಲೆಗೆ ಯಾವ ದಿನ ಇರುತ್ತೆ, ಜಿಲ್ಲೆಗೆ ಯಾವ ಸಮಯಕ್ಕೆ ಇರುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ನನ್ನ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ರೇಷನ್ ಕಾರ್ಡ್ ಕರೆಕ್ಷನ್ ನಲ್ಲಿ ಏನೆಲ್ಲ ಚೇಂಜಸ್ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡುತ್ತೇನೆ. ರೇಷನ್ ಕಾರ್ಡ್ ಕರೆಕ್ಷನ್ ನಲ್ಲಿ ಯಾವುದಾದರೂ ಕುಟುಂಬದ ಸದಸ್ಯರಲ್ಲಿ ಹೊಸಬರನ್ನ ಸೇರಿಸಬೇಕಾದರೆ ಸೇರ್ಪಡೆ ಮಾಡಿಕೊಳ್ಳುವುದು, ಹಾಗೆ ಯಾರನ್ನಾದರೂ ಡೆತ್ ಆದವರನ್ನು ಕೂಡ ಡಿಲೀಟ್ ಮಾಡಿಕೊಳ್ಳಬಹುದು. ಆಮೇಲೆ ಸ್ಥಳ ಬದಲಾವಣೆ, ವಿಳಾಸ ಬದಲಾವಣೆ ಕೂಡ ಮಾಡಿಕೊಳ್ಳಬಹುದು. ಹಾಗೆ ಲೇಬಲ್ ಅಂಗಡಿಯ ಹೆಸರನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಬಹುದು. ಕುಟುಂಬ ಸದಸ್ಯರನ್ನು ಕೂಡ ಚೇಂಜಸ್ ಮಾಡಿಕೊಳ್ಳಬಹುದು. ಈಗ ಯಾವ ಜಿಲ್ಲೆಗೆ ನನಗೆ ಯಾವ ಸರ್ವರು ಬಿಡುಗಡೆ ಮಾಡುತ್ತಾರೆ? ಮೊದಲನೆಯದಾದ ಸರ್ವರ್ ಅಂದ್ರೆ ಬೆಂಗಳೂರು ಸರ್ವರ್. ಆ ಬೆಂಗಳೂರು ಸರ್ವರ್ಗೆ ದಿನಾಂಕ 3/4/2024 ರಂದು ಮಧ್ಯಾಹ್ನ 12 ಇಂದ 2 ಇರುತ್ತೆ. ಕೇವಲ ಒಂದೇ ದಿನ 2 ತಾಸು ಇರುತ್ತೆ. ಸರ್ವರ್ 2 ಅಂದ್ರೆ ಸೆಕೆಂಡ್ ಡಿಸ್ಟ್ರಿಕ್ಟ್ ಅಂದ್ರೆ ಎರಡನೇ ಸರ್ವರ್ನಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂತ ಹೇಳುವುದಾದರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ದಿನಾಂಕ 3/4/2024 ರಂದು 2 ಇಂದ ಸಂಜೆ 4 ಇರುತ್ತೆ. ಇದು ಕೂಡ ಕೇವಲ ಒಂದೇ ದಿನ 2 ತಾಸು ಇರುತ್ತೆ. 3ನೇ ತಾರೀಕು ಮಧ್ಯಾಹ್ನ 2 ಇಂದ ಸಾಯಂಕಾಲ 4 ಇರುತ್ತೆ. 3ನೇ ಸರ್ವರಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂತ ಹೇಳುವುದಾದರೆ ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ದಿನಾಂಕ 3/4/2024 ರಂದು ಸಂಜೆ 4 ಇಂದ ಸಂಜೆ 6 ಇರುತ್ತೆ. ಇದು ಕೂಡ ಕೇವಲ ಒಂದೇ ದಿನ 2 ಗಂಟೆ ಮಾತ್ರ ಇರುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಿಕೊಳ್ಳಬಹುದು. ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು.